ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ ಬೇಸಿಕ್ ಕಂಪ್ಯೂಟರ್ 2ನೇ ಕ್ಲಾಸ್ ಅನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಪ್ರತಿದಿನ ನೋಡಿ ಶ್ರದ್ಧೆ ಭಕ್ತಿಯಿಂದ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಇವತ್ತು ಬಹಳಷ್ಟು ಜನ ಈ ಒಂದು ವಿಡಿಯೋನ ನೋಡಿದ್ರೆ ನನಗೂ ಒಂದು ಖುಷಿ ಅನ್ಸುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಅಂತೇಳಿ ನಾನು ಕೂಡ ಪ್ರತಿದಿನ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಅತ್ಯಂತ ಉಪಯುಕ್ತವಾಗಿರುವಂತಹ ಬೇಸಿಕ್ ಕಂಪ್ಯೂಟರ್ ಶಿಕ್ಷಣವನ್ನ ಉಚಿತವಾಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಯೂಟ್ಯೂಬ್ ಒಳಗ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಟೈಮ್ ವೇಸ್ಟ್ ಮಾಡಿ ಇಂಟರ್ನೆಟ್ ವೇಸ್ಟ್ ಮಾಡೋಕ್ಕಿಂತಲೂ ಕೂಡ ದಯವಿಟ್ಟು ಒಂದು ದಿನದಲ್ಲಿ ಒನ್ ಟೈಮ್ ಆದ್ರೂ ವಿಡಿಯೋಸ್ ಅನ್ನ ನೋಡಿ ಮನೆಯಲ್ಲೇ ಕುಳಿತುಕೊಂಡು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಪ್ರತಿದಿನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂದ ಪಡಿಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಆಲ್ ನೋಟಿಫಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಮಾತ್ರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಯುವುದು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋರಿ. ಓಕೆನಾ? ಮೊದಲನೇ ಕ್ಲಾಸ್ ಅಲ್ಲಿ ನಾವು ಹೇಳ್ಕೊಟ್ಟಿದ್ದೆ ನಾನು ಏನೆಲ್ಲ ಕಲಿಸ್ಕೊಡ್ತೀನಿ, ಕಂಪ್ಯೂಟರ್ ಒಳಗೆ ನಾವು ಏನೆಲ್ಲ ಕಲಿಬೇಕಾಗಿದೆ, ಕಂಪ್ಯೂಟರ್ ಯಾಕೆ ಕಲಿಬೇಕು ಅಂತ ಹೇಳ್ಕೊಟ್ಟಿದ್ದೆ. ಈಗ ನೋಡಬಹುದು ಕಂಪ್ಯೂಟರ್ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆ. ಏನೋ ಸ್ಕ್ರೀನ್ ಅಲ್ಲಿ ಸಾಕಷ್ಟು ಫೈಲ್ಸ್ ಗಳು ಮತ್ತೆ ಏನೇನೋ ಕಾಣಿಸ್ತಾ ಇದೆ, PDF ಕಾಣಿಸ್ತಾ ಇದೆ. ಈಗ ನೀವು ಫಸ್ಟ್ ಟೈಮ್ ನೋಡಿದಾಗ ಏನೋ ಒಂದು ಅನಿಸ್ಬಿಡುತ್ತೆ, ಏನ್ ಸರ್ ಇದು ಕಂಪ್ಯೂಟರ್ ತುಂಬಾ ತುಂಬಿಬಿಟ್ರಲ್ಲ, ಏನಿದು ಏನೋ ಗೊತ್ತಾಗೋದು ನಮ್ಗೆ ಅನಿಸ್ಬಿಡ್ತದೆ. ಹಂಗಾಗಿ ನಿಮ್ಗೆ ಹೊಸ ಕಂಪ್ಯೂಟರ್ ತಗೊಂಡೆ ಇಂಟ್ರೊಡಕ್ಷನ್ ಮಾಡಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಕಂಪ್ಯೂಟರ್ ಏನಿರ್ತದ, ಕಂಪ್ಯೂಟರ್ ಹೆಂಗೆ ಚಾಲು ಮಾಡ್ಬೇಕ, ಕೀಬೋರ್ಡ್ ಏನಿರ್ತದ, ಮೌಸ್ ಏನ್ ಕೆಲಸ ಮಾಡ್ತದ, ಎಲ್ಲವನ್ನೂ ಕೂಡ ಸಮಗ್ರವಾಗಿ ನೋಡೋಣ. ಓಕೆನಾ? ಯಾಕಂದ್ರೆ ಈ ರೀತಿಯಾಗಿ ಸ್ಕ್ರೀನ್ ಗಳ ನೋಡಿದಾಗ ಏನ್ ಅನಿಸ್ಬಿಡ್ತೈತಿ, ಸರ್ ಏನ್ರಿ ನೀವು ಡೈರೆಕ್ಟ್ ಚಾಲೂ ಮಾಡಿ ನಮ್ಗೆ ಹೇಳ್ಕೊಡಾದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕು? ಮನೆಯಾಗ ಸಣ್ಣ ಹುಡುಗರಿದ್ರು ಕೂಡ ಸಂಪೂರ್ಣವಾಗಿ ಕಂಪ್ಯೂಟರ್ ಕಲಿಬೇಕು, ಗೊತ್ತಾಗ್ತದ? ಓಕೆ, ಈ ರೀತಿಯಾಗಿ ಒಂದು ಕಂಪ್ಯೂಟರ್ ಸೆಟಪ್ ಅನ್ನ ನೀವು ಸಂಪೂರ್ಣವಾಗಿ ನೋಡ್ತಾ ಇರ್ತೀರ. ಹೌದಾ? ಮನೆಗೆ ಒಂದು ಕಂಪ್ಯೂಟರ್ ಆಗಿರ್ಬೋದು ಅಥವಾ ಒಂದು ಶಾಲಾ ಕಾಲೇಜ್ಗಳಲ್ಲಿ ಅಥವಾ ಒಂದು ಕಂಪ್ಯೂಟರ್ ಸಿಸ್ಟಮ್ ಅನ್ನ ಎಲ್ಲಾ ತರ ಕೆಟಗರಿಯಲ್ಲಿ ನೀವು ನೋಡ್ತಿರ್ತೀರಿ. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇವುಗಳಿಗೆ ಒಂದೊಂದು ಹೆಸರನ್ನ ಮೆನ್ಷನ್ ಮಾಡಿರ್ತಾರೆ, ಯಾವುದಕ್ಕೆ ಏನಂತ ಕರೀತಾರಪ್ಪ ಅಂತೇಳಿ. ಇದರ ಜೊತೆಗೆ ನಾವು ಇಲ್ಲಿ ಕೆಳಗಡೆ ಇವೆಲ್ಲ ಪಾರ್ಟ್ಸ್ ಗಳಿಗೆ ನಾವು ಏನಂತಾರ ಅನ್ನೋದನ್ನ ನೋಡಿದಾಗ ಆಲ್ರೆಡಿ ಇಲ್ಲಿ ಎರೋ ಮಾರ್ಕ್ ಮಾಡಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದಾನೆ. ಇದು ಕಾಣಿಸೋದಕ್ಕೆ ಇದಕ್ಕೆ ನಾವು ಮಾನಿಟರ್ ಅಂತ ಹೇಳ್ತೀವಿ. ಹೌದಾ? ಇದು ಮಾನಿಟರ್ ಏನ್ ಕೆಲಸ ಮಾಡುತ್ತೆ, ನಮಗೆ ಈ ಒಂದು ಕಂಪ್ಯೂಟರ್ ಒಳಗಡೆ ಕೆಲಸ ಮಾಡುವಂತ ದತ್ತಾಂಶಗಳನ್ನ ತೋರಿಸ್ಲಿಕ್ಕೆ ನಮ್ಗೆ ಏನ್ ಕೆಲಸ ಮಾಡುತ್ತೆ, ಈ ಮಾನಿಟರ್ ಅನ್ನ ನಾವು ಸಂಪೂರ್ಣವಾಗಿ ನೋಡ್ತೀವಿ. ಯಾಕಂದ್ರೆ ಈ CPU ನಾವು ಏನ್ ಕೆಲಸ ಮಾಡ್ತೀವಿ ಎಲ್ಲವನ್ನು ಕೂಡ CPU ಅಲ್ಲಿ ಒಂದು ಮದರ್ ಬೋರ್ಡ್ ಇರುತ್ತೆ, ಸಾಕಷ್ಟು ಒಂದು ಕಂಪ್ಯೂಟರ್ ಗೆ ಸಪೋರ್ಟಿಂಗ್ ಇರುವಂತ ಎಲ್ಲ ತರದ ಒಂದು ಪಾರ್ಟ್ಸ್ ಗಳು ಅಂದ್ರೆ ಎಲೆಕ್ಟ್ರಿಕಲ್ ಪಾರ್ಟ್ಸ್ ಗಳು ಕೂಡ ಇದರಲ್ಲಿ ಇದಿರುತ್ತೆ. ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಮದರ್ ಬೋರ್ಡ್ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, ಸಾಕಷ್ಟು ಒಳಗಡೆ ಇರುವಂತ ಪಾರ್ಟ್ಸ್ ಗಳ ಮುಖಾಂತರ ಏನ್ ಮಾಡುತ್ತೆ, ಈ CPU ಒಳಗಡೆ ಕೆಲಸ ಮಾಡುವಂತ ಭಾಗಗಳನ್ನ ನಾವು ಇಲ್ಲಿ ಮಾನಿಟರ್ ಒಳಗೆ ಡಿಸ್ಪ್ಲೇ ಆಗಿ ನಮಗೆ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಗೊತ್ತಾಗ್ತದ? ಮಾನಿಟರ್ ಅನ್ನೋದು ನಾವು ಏನ್ ಹೇಳ್ತೀವಪ್ಪ ಅಂದ್ರೆ ಇದಕ್ಕೆ ಔಟ್ಪುಟ್ ಸಾಧನ ಅಂತಾನು ಕೂಡ ನಾವು ಕರಿತೀವಿ. ಏನಿದು ಔಟ್ಪುಟ್ ಸಾಧನ ಅಂತಾನು ಕೂಡ ಕರಿತೀವಿ. ಔಟ್ಪುಟ್ ಅಂದ್ರೆ ಒಳಗಡೆ ಇರುವಂತಹ ವಸ್ತುಗಳನ್ನ ಹೊರಗಡೆ ತೋರಿಸಲಿಕ್ಕೆ ನಮ್ಗೆ ಏನು ಅನುಕೂಲ ಮಾಡಿಕೊಡುತ್ತೋ ಅದನ್ನ ನಾವು ಔಟ್ಪುಟ್ ಅಂತ ಕರಿತೀವಿ. ಹಾಗಾದ್ರೆ CPU ಏನ್ ಕೆಲಸ ಮಾಡತ್ತಪ್ಪ ಅಂದ್ರೆ CPU ಫುಲ್ ಫಾರ್ಮ್ ನೋಡಿದಾಗ ನಾವು ಸೆಂಟರ್ ಪ್ರೊಸೆಸಿಂಗ್ ಯೂನಿಟ್ ಅಂತಾನು ಕೂಡ ನಾವು ಹೇಳ್ತೀವಿ. ಅಂದ್ರೆ ಮನುಷ್ಯನ ಒಂದು ಮೆದುಳು ಯಾವ ರೀತಿಯಾಗಿ ಕೆಲಸ ಮಾಡತ್ತೋ ಅದೇ ರೀತಿಯಾಗಿ, ಯಾಕೆಂದ್ರೆ ನಾವು ಎಲ್ಲ ಕೆಲಸವನ್ನು ಕೂಡ ಏನ್ ಮಾಡ್ತೀವಿ, ನಮ್ಮ ಕಣ್ಣ ನೋಡುತ್ತೆ, ನಮ್ಮ ಮೈಂಡ್ ಕೆಲಸ ಮಾಡುತ್ತೆ, ಆಮೇಲೆ ನಾವು ಬಾಯಿ ಮುಖಾಂತರ ಔಟ್ಪುಟ್ ಬೇರೆಯವರಿಗೆ ಹೇಳ್ತೀವಿ. ಹಂಗ ಈ CPU ಕೆಲಸ ಮಾಡ್ತದ. CPU ಒಳಗ್ ಕೆಲಸ ಮಾಡಿದ್ದು ವಾಪಸ್ ನಮ್ಗೆ ಇಲ್ಲಿ ಮಾನಿಟರ್ ಒಳಗ ನೋಡ್ಲಿಕ್ಕೆ ಸಿಗ್ತಿರ್ತದ. ಗೊತ್ತಾಗ್ತದ? ಹಂಗಾಗಿ CPU ಮಾಡಿ ನಮ್ಗೆ CPU ಒಳಗೆ ಏನ್ ಮಾಡಿದ್ರು ಒಂದು ಮಾನಿಟರ್ ಕೊಟ್ರು, ಇಲ್ಲಿ ಕೆಲಸ ಮಾಡುವಂತದ್ದು ಇಲ್ಲಿ ನೀವು ನೋಡ್ಕೋರಿ, ಟೈಪ್ ಮಾಡ್ರಿ, ಪೇಂಟ್ ಮಾಡ್ರಿ, ಫೋಟೋ ಡಿಸೈನ್ ಮಾಡ್ರಿ, ಏನ್ ಬೇಕಾದ್ ಮಾಡಿದ್ರು ಕೂಡ ಇದು ನಮ್ಗೆ ತೋರಿಸ್ಲಿಕ್ಕೆ ಸಹಾಯ ಮಾಡಿಕೊಡತ್ತೆ. ಹೌದಾ? ಹಾಗಾದ್ರೆ ನಾವು ನೋಡ್ತೀವಿ ಇಲ್ಲಿ ಇದಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಸರ್ ಅಂದ್ರೆ ಈ ರೀತಿಯಾಗಿ ಒಂದು ಸಿಂಬಲ್ ಕೊಟ್ಟಿರ್ತಾರೆ. ಕಾಣಿಸ್ತಾ ಇದೆ, ನೀವು ಸಿಂಬಲ್ ನೋಡ್ಬೋದು ಯಾವ ರೀತಿಯಾಗಿ. ಈ ರೀತಿಯಾಗಿ ಒಂದು ಸಿಂಬಲ್ ನಮ್ಗೆ ಈ ರೀತಿಯಾಗಿ ಒಂದು ಸಿಂಬಲ್ ಬಂದು ಹಿಂಗ್ ಒಂದು ಕೊಟ್ಟಿರ್ತಾರೆ, ಮತ್ತೆ ಇದಕ್ಕೆ ಒಂದು ರೌಂಡ್ ಆಗಿ ಒಂದು ಬಟನ್ ಅನ್ನ ತಯಾರು ಮಾಡಿರ್ತಾರೆ. ಹೌದಾ? ಬಟ್ ಪ್ರಶ್ನೆ ಏನಾಗ್ಬಿಡ್ತದ, ಸರ್ ಹಿಂಗ್ ಕೊಡ್ಬೋದಿತ್ತಲ್ರಿ, ಚಾಲು ಮಾಡೋ ಸಿಂಬಲ್ ಹಿಂಗ್ ಕೊಟ್ರೆ ಈಸಿ ಆಗ್ಬಿಡ್ತಿತ್ತು. ಸಪೋಸ್ ಸರ್ ಒಂದೇ ಗೆರಿ ಕೊಟ್ರು ನಡೀತಿತ್ತಲ್ರಿ ಚಾಲು ಮಾಡೋ ಸಿಂಬಲ್, ಒಂದು ಪ್ರಶ್ನೆ ಆಗ್ಬಿಡ್ತಿತ್ತು. ಬಟ್ ಹಿಂಗೆ ಯಾಕೆ ಕೊಟ್ರು? ಯಾಕಂದ್ರೆ ಈ ರೀತಿ ಕೊಟ್ಟು ನಮ್ಗೆ ಈ ರೀತಿಯಾಗಿ ಹಾಕಿ ಒಂದು ಲೈನ್ ಅನ್ನ ಇಟ್ರು ಅನ್ನೋದು ನಮ್ಗೆ ಪ್ರಶ್ನೆ ಆಗ್ಬಿಡ್ತದೆ. ಯಾಕಂದ್ರೆ ಇವೆಲ್ಲ ಪ್ರಶ್ನೆಗಳು ನೀವು ನನಗೆ ಕೇಳಬೇಕು. ಯಾಕಂದ್ರೆ ನಾನೇ ಕೇಳಿ ನಿಮ್ಗೆ ಆನ್ಸರ್ ಹೇಳ್ಬಿಡ್ತೀನಿ. ಇಂಥ ಮಾಸ್ತರ್ ನಿಮ್ಗೆ ಎಲ್ಲಿ ಸಿಗ್ತಾನೆ ಎಲ್ಲರೇ ಸಿಗುವುದಿಲ್ಲ. ಗೊತ್ತಾಗ್ತದೆ ಇದು ಯಾಕೆ ಕೊಟ್ಟಾರಪ್ಪ ಅಂದ್ರೆ ಈ ಒಂದು ಕಂಪ್ಯೂಟರ್ ಚಾಲು ಮಾಡುವಂತ ಪವರ್ ಆಫ್ ಮತ್ತೆ ಪವರ್ ಆನ್ ಮಾಡುವಂತ ಬಟನ್ ಕೊಟ್ಟಾರಿಲ್ಲಿ. ಅಂದ್ರೆ ಅಂದ್ರೆ ನಾವೇನ್ ಮಾಡ್ತೀವಿ, ಆನ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇದಕ್ಕೆ ಒಂದು ಓ ಅಂತೇಳಿ ರೆಡಿ ಮಾಡಿದ್ರು ಅವರು. ಓ ಅಂದ್ರೆ ಆಫ್. ಗೊತ್ತಾಗ್ತದ?
ಇದನ್ನ ಆಫ್ ಕೂಡ ನಾವು ಮಾಡ್ಕೋಬಹುದು ಅಂತ ಏನ್ ಮಾಡಿದ್ರು ಅವರು, ಈ ಎರಡೂ ಬಟನ್ಸ್ ಗಳನ್ನ ಒಂದರ ಒಳಗೆ ಸೇರಿಸಿ ನಮ್ಗೆ ಏನ್ ಮಾಡಿದ್ರು, ಈ ರೀತಿಯಾಗಿ ಒಂದು ಡಿಸೈನ್ಸ್ ಅನ್ನ ಮಾಡಿಕೊಟ್ರು. ಅಂದ್ರೆ ಕಂಪ್ಯೂಟರ್ ಚಾಲು ಮಾಡಬಹುದು ಇದೇ ಬಟನ್ ದಿಂದ, ಮತ್ತೆ ಕಂಪ್ಯೂಟರ್ ಇದೇ ಬಟನ್ ದಿಂದ ಕೂಡ ನಾವೇನ್ ಮಾಡಬಹುದು, ಬಂದ್ ಕೂಡ ಮಾಡಬಹುದು. ಹಂಗಾಗಿ ಏನ್ ಕೊಟ್ರು, ಇದು ಐ ಅಂದ್ರೆ ಆನ್, ಇದು ಓ ಅಂದ್ರೆ ಆಫ್, ಐ ಆನ್, ಇದು ಆಫ್ ಮತ್ತೆ ಆನ್ ಅನ್ನುವಂತ ಒಂದು ಬಟನ್ ಸಿಂಬಲ್ ವನ್ನ ತಯಾರು ಮಾಡಿಕೊಂಡು ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಸ್ಟಾರ್ಟ್ ಮಾಡುವಂತ, ನಮ್ಮ ಮೊಬೈಲ್ ಅಲ್ಲಿ ಕೂಡ ಒಂದು ರಿಸ್ಟಾರ್ಟ್ ಮಾಡ್ಲಿಕ್ಕೆ, ಸ್ವಿಚ್ ಆಫ್ ಮಾಡ್ಲಿಕ್ಕೆ ನೋಡ್ರಿ ನೀವು ಎರಡು ಬಟನ್ಸ್ ಗಳು ಕೂಡ ಇದೇ ರೀತಿಯಾಗಿ ಸಿಂಬಲ್ಸ್ ಕೊಟ್ಟಿರ್ತಾರೆ. ಅಂದ್ರೆ ಬಂದ್ ಮಾಡುವಂತದ್ದು, ಚಾಲು ಮಾಡುವಂತದ್ದು ಒಂದೇ ಸಿಂಬಲ್ ಆಗಿರುತ್ತೆ. ಬಂದ್ ಮಾಡಕ್ಕೊಂದು, ಚಾಲು ಮಾಡಕ್ಕೊಂದು ಸಿಂಬಲ್ ಎಲ್ಲರೂ ನೋಡಿದ್ರೆ ಕಂಪ್ಯೂಟರ್ ಒಳಗ ಇರುವುದಿಲ್ಲ, ಒಂದೇ ಸಿಂಬಲ್. ಅಂದ್ರೆ ಒಂದು ಈ ರೀತಿಯಾಗಿ ಒಂದು ಚಿಹ್ನೆಯನ್ನು ಕೊಟ್ಟು ಅದಕ್ಕೊಂದು ಲೋಗೋನ ಡಿಸೈನ್ ಮಾಡಿ ಎರಡಕ್ಕೂ ಕೂಡ ಮೆನ್ಷನ್ ಮಾಡ್ಕೊಂಡು ಏನ್ ಮಾಡಿದ್ರು, ಈ ಒಂದು ಬಟನ್ ಅನ್ನ ಡೆವಲಪ್ಮೆಂಟ್ ಮಾಡಿದ್ರು. ಸುಮ್ಮನೆ ಯಾವುದು ಮಾಡೋದಿಲ್ಲ, ಇಲ್ಲಿ ಗೊತ್ತಾಗ್ತದ, ಎಲ್ಲದಕ್ಕೂ ಒಂದು ರೀಸನ್ ಇಟ್ಕೊಂಡು ಒಂದು ಚೌಕಟ್ಟು ಒಳಗಡೆ ಏನ್ ಮಾಡಿರ್ತಾರೆ ಅಂದ್ರೆ, ಒಂದು ಏನೇ ಒಂದು ತಯಾರು ಮಾಡ್ಬೇಕಂದ್ರೂ ವಿಜ್ಞಾನಿಗಳು ಆ ರೀತಿಯಾಗಿ ತಯಾರು ಮಾಡಿ ಕೊಟ್ಟಿದ್ದಾರೆ. ನಮ್ಗೆ ಎರಡಕ್ಕೂ ಕೂಡ ಪ್ರಶ್ನೆ ಆಗ್ಬೋದು, ಸರ್ ಈ ರೀತಿಯಾಗಿ ಯಾಕೆ ಸಿಂಬಲ್ ಕೊಟ್ರು, ಹಿಂಗೆ ಆಗ್ಬಂತು ಹಿಂಗೆ ಆಗ್ಬಂತು ಕೇಳಬಹುದು. ಬಟ್ ಎರಡನ್ನು ಕೂಡ ಆನ್ ಮತ್ತೆ ಆಫ್ ಎರಡನ್ನು ಕೂಡ ನಮ್ಗೆ ಇದರಲ್ಲಿ ಆಗುತ್ತೆ ಅಂತೇಳಿ ಐ ಮತ್ತೆ ಓ ನ ಸಿಂಬಲ್ ಅನ್ನ ನಮ್ಗೆ ಇಲ್ಲಿ ರೆಡಿ ಮಾಡಿ ಕೊಟ್ಟಿದ್ರು. ಜೊತೆಗೆ ಇಲ್ಲಿಂದ ಪ್ರಿಂಟರ್ ನೋಡ್ತೀವಿ ನಾವು, ಅಂದ್ರೆ ಕಂಪ್ಯೂಟರ್ ಒಳಗೆ ಏನಾದ್ರೂ ಕೆಲಸಗಳನ್ನ ಮಾಡಿದಾಗ ಪ್ರಿಂಟರ್ ಮುಖಾಂತರ ನಾವು ಏನ್ ಮಾಡಬಹುದು, ನಮ್ಗೆ ಬೇಕಾಗಿರುವಂತಹ ಪ್ರಿಂಟ್ ಗಳನ್ನ ಪಡಿಲಿಕ್ಕೋಸ್ಕರ ನಾವು ಪ್ರಿಂಟ್ ಅನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಔಟ್ಪುಟ್ ಸಾಧನ, ಇದನ್ನು ಕೂಡ ನಮ್ಗೆ ಔಟ್ಪುಟ್ ಹೊರಗೆ ಕೊಡ್ತದೆ, ಹೌದಾ. ಇದನ್ನ ನಾವು ಮೌಸ್ ಅಂತ ಹೇಳ್ತೀವಿ. ಮೌಸ್ ಅಲ್ಲಿ ಕೂಡ ನಾವು ಏನ್ ಮಾಡ್ತೀವಿ, ಒಂದು 3 ತರದ ಒಂದು ಬಟನ್ಸ್ ಗಳನ್ನು ಕೂಡ ನಾವು ನೋಡ್ತಿರ್ತೀವಿ. ಇಲ್ಲಿಂದ ನಿಮ್ಗೆ ತೋರಿಸ್ಕೊಡ್ತೀನಿ. ಮೌಸ್ ಇಂದ ಕೂಡ ಒಂದು ಇನ್ನೊಂದು ಪೇಜ್ ಓಪನ್ ಮಾಡಿ ನೋಡೋಣ, ಓಕೆನಾ. ಇದಕ್ಕೆ ನಾವು ಮೌಸ್ ಅಂತ ಕರಿತೀವಿ. ಮೌಸ್ ಅಲ್ಲಿ ಎಡ ಬಟನ್ ಮತ್ತೆ ಬಲ ಬಟನ್ ನಡು ಒಂದು ಗಾಲಿ ಇರ್ತದೆ. ಗಾಲಿ ಏನ್ ಮಾಡ್ತದೆ ಅಂದ್ರೆ ಪೇಜ್ಗೆ ಮೇಲೆ ಕೆಳಗೆ ಸರಿಸಲಿಕ್ಕೆ, ನಮ್ಗೆ ಅಪ್ ಡೌನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದಾದ ನಂತರ ಕೀಬೋರ್ಡ್ ಅಂತ ನಾವು ನೋಡ್ತೀವಿ. ಕೀಬೋರ್ಡ್ ಅಂತ ಕಾಣಿಸ್ತಾ ಇದೆಯಾ, ಇಲ್ಲಿ ಕೀಬೋರ್ಡ್ ಅಲ್ಲಿ ಸಾಕಷ್ಟು ಕೀಸ್ ಗಳು ಇರ್ತಾವ. ABCD ಸೀರಿಯಲ್ ಆಗಿರುವುದಿಲ್ಲ. ಟೈಪ್ ಮಾಡಕ್ ಹೋದ್ರೆ ತಲೆ ಕೆಟ್ಟು ಬಿಡ್ತೈತಿ. ನೀವು ನೋಡಿರ್ತೀರಿ, ಏನೇನೋ ಕಾಣಿಸ್ತಿರ್ತಾವ ಎಲ್ಲೆಲ್ಲೇ. ನಮ್ಮ ಹೆಸರು ಬರಿಬೇಕಂದ್ರೆ ಒಂದು 5 ನಿಮಿಷ ಬೇಕಾಗ್ತದೆ. ಹೊಸದಾಗಿ A ಎಲ್ಲಿರ್ತದೋ, B ಎಲ್ಲಿರ್ತದೋ ಎಲ್ಲ ಒಂದೊಂದ್ ಕಡೆ ಕೊಟ್ಬಿಟ್ಟಾರ ಅವರು. ಬಟ್ ಸುಮ್ ಕೊಟ್ಟಿಲ್ಲ, ಅದಕ್ಕೊಂದು ರೀಸನ್ ಹಾಕಿ ಕೊಟ್ಟಾರ ಅವ್ರು, ಅದನ್ನ ಹೇಳ್ಕೊಡ್ತೀನಿ, ಓಕೆನಾ. ಜೊತೆಗೆ ಸ್ಪೀಕರ್ ನೋಡ್ತೀವಿ ನಾವು. ಕಂಪ್ಯೂಟರ್ ಒಳಗೆ ಹಾಡ ಗಿಡ ಕೇಳಬೇಕಾಗಿತ್ತು ಅಂದ್ರೆ ಸ್ಪೀಕರ್ ಕನೆಕ್ಟ್ ಮಾಡ್ಕೋಬಹುದು. UPS ಅಂತ ನಾವು ನೋಡ್ತೀವಿ, ಕರೆಂಟ್ ಸಪ್ಲೈ ಮಾಡುವಂಥದ್ದು ಮತ್ತೆ ಕನೆಕ್ಟ್ ಯೂನಿಟರ್ ಆಗಿ ಕೆಲಸ ಮಾಡುವಂಥದ್ದು. ಕಂಪ್ಯೂಟರ್ ಕರೆಂಟ್ ಹೋದ ನಂತರ ಕೂಡ ಒಂದು 5 ರಿಂದ 15 ನಿಮಿಷ ನಮಗೆ ಕಂಪ್ಯೂಟರ್ ಸ್ಟಾರ್ಟ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಸಹಾಯ ಮಾಡಿಕೊಡುತ್ತೆ. UPS ಅಂತ ಹೇಳ್ತೀವಿ. ಇದನ್ನ ಮಾಡರ್ನ್ ಅಂದ್ರೆ ಇಂಟರ್ನೆಟ್ ಕನೆಕ್ಷನ್ ಮಾಡ್ಕೊಳ್ಳುವಂತ ಒಂದು ಸಾಧನ ಅಂತಾನು ಕೂಡ ನಾವು ಕರಿತೀವಿ. ಇದು ಎಲ್ಲ ಬಂದ್ಬಿಟ್ಟು ನಾವ್ ಏನ್ ನೋಡ್ತೀವಪ್ಪ ಅಂದ್ರೆ, ಕಂಪ್ಯೂಟರ್ ಒಂದು ಪಾರ್ಟ್ಸ್ ಅನ್ನ ನಾವು ಸಂಪೂರ್ಣವಾಗಿ ನೋಡಿದ್ದೀವಿ, ಗೊತ್ತಾಗ್ತದ. ಕಂಪ್ಯೂಟರ್ ಪಾರ್ಟ್ಸ್ ಒಳಗ ಇದೊಂದು ಬಿಟ್ಟು ಪೆನ್ ಡ್ರೈವ್ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ಒಳಗಿರುವಂತಹ ದತ್ತಾಂಶಗಳನ್ನ ಬೇರೆ ಕಂಪ್ಯೂಟರ್ ಗಳಿಗೆ ಹಾಕ್ಲಿಕ್ಕೆ ನಾವು ಉಪಯೋಗಿಸಬೇಕಾಗಿತ್ತು ಅಂದ್ರೆ ಈ ಒಂದು ಪೆನ್ ಡ್ರೈವ್ ಅನ್ನ ನಾವೇನ್ ಮಾಡ್ಬೇಕಾಗ್ತದ, ಬಳಕೆ ಮಾಡ್ಕೋಬೇಕಾಗ್ತದ. ಪೆನ್ ಡ್ರೈವ್ ಅಥವಾ ಮೆಮರಿ ಅಂತ ಹೇಳ್ತೀವಿ. ಮೊದಲಿಗೆ ಮೆಮರಿ ಬಂದಿತ್ತು, ಆಮೇಲೆ ಪೆನ್ ಡ್ರೈವ್ ಬಂತು. ಮೊದಲು 512 MB ಮೆಮರಿ ಬಂದಿತ್ತು, ಅಂದ್ರೆ ಅರ್ಧ GB ಮೆಮರಿ ಬಂದಿತ್ತು. ಆಮೇಲೆ ಏನಾಯ್ತು, ನಮ್ಗೆ ಈ ರೀತಿಯಾಗಿ ಒಂದು 1000 GB ಒಂದು ಮೆಮರಿಗಳನ್ನು ಕೂಡ ನಾವು ನೋಡ್ಲಿಕ್ಕೆ ನಮಗೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಓಕೆನಾ. ಇಷ್ಟೊಂದು ಜಗತ್ತು ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ. ಹಂಗಾಗಿ ಪ್ರತಿಯೊಬ್ಬರು ಕಂಪ್ಯೂಟರ್ ಕಲ್ತ್ರೆ ಇವತ್ತು ಡಿಗ್ರಿ ಮುಗಿಸಿದ್ರೆ ಕೆಲಸ ಸಿಗೋದಿಲ್ಲ. ಇವತ್ತು ಕಂಪ್ಯೂಟರ್ ಕಲ್ತವ್ರಿಗೆ ಜಲ್ದಿ ಕೆಲಸ ಸಿಗ್ತದೆ, ನೀವು ಕೇಳಿರ್ತೀರಿ. ಹಂಗಾಗಿ ಪ್ರತಿದಿನ ನೋಡ್ರಿ, 1 ತಾಸು ಒಂದು ಟೈಮ್ ತಗೊಂಡು ಕಂಪ್ಯೂಟರ್ ನೋಡಕ್ ಚಾಲು ಮಾಡಿದ್ರೆ ಕಂಪ್ಲೀಟ್ ಆಗಿ ಒಂದು ಕಂಪ್ಯೂಟರ್ ಶಿಕ್ಷಣವನ್ನ ಮನೆಯಲ್ಲೇ ಕೂತ್ಕೊಂಡು ಎಲ್ಲಿ ಹೋಗ್ಲಾರ್ದೇನೆ ಕಂಪ್ಯೂಟರ್ ವನ್ನ ಕಲಿಬಹುದು, ಗೊತ್ತಾಗ್ತದ. ಇದು ಫಸ್ಟ್ ಟೈಮ್ ಕೂರ್ತಿದ್ದಾನೆ. ಈಗೇನ್ ಮಾಡಿದೆ, ನಾನು ಕಂಪ್ಯೂಟರ್ ವನ್ನ ಈ ಒಂದು ಬಟನ್ ಮೇಲೆ ಫ್ರೆಶ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ, ಓಕೆನಾ. ಈ ಒಂದು ಬಟನ್ ಜಸ್ಟ್ ಈಗ ಸ್ಟಾರ್ಟ್ ಮಾಡ್ಲಿಕ್ಕೆ ಈ ಒಂದು ಬಟನ್ ಫ್ರೆಶ್ ಮಾಡ್ತಾ ಇದ್ದೇನೆ. ಚಾಲು ಆದ ನಂತರ ನನಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಬಂದ್ಬಿಡ್ತದೆ, ಕಂಪ್ಲೀಟ್ ಆಗಿ ಕಾಣಿಸ್ತಾ ಇದೆಯಾ. ಸ್ಟಾರ್ಟ್ ಮಾಡಿದ್ದೀನಿ, ಈ ರೀತಿಯಾಗಿ ಒಂದು ಸ್ಕ್ರೀನ್ ಬಂದಿದೆ. ಯಾವ ಬಟನ್ ಫ್ರೆಶ್ ಮಾಡಿದ್ದೆ ನಾನು, ಈ ಬಟನ್ ಇಲ್ಲಿ ಕಾಣಿಸ್ತಿರ್ತದೆ, ಅದು CPU ಒಳಗೆ ಇಲ್ಲಿ ಇರ್ತಿದ್ ಬಟನ್. ಈ ಬಟನ್ ಫ್ರೆಶ್ ಮಾಡ್ಕೊಂಡಾಗ ನನ್ಗೆ ಏನಾಯ್ತು, ಈ ರೀತಿಯಾಗಿ ಒಂದು ಸಿಂಬಲ್ ಅನ್ನ, ಈ ರೀತಿಯಾಗಿರುವಂತ ಬಟನ್ ಫ್ರೆಶ್ ಮಾಡ್ಕೊಂಡಾಗ ನನ್ಗೆ ಮಾನಿಟರ್ ಒಳಗ ಈ ರೀತಿಯಾಗಿ ನನ್ಗೆ ಒಂದು ಡಿಸ್ಪ್ಲೇ ಒಳಗೆ ಕಾಣಿಸ್ಲಿಕ್ಕೆ ಶುರುವಾಗತೈತಿ. ಈ ರೀತಿಯಾಗಿ ಬಂದಾಗ ನಾವು ಹೇಳ್ತೇವೆ, ಓಕೆ. ಈ ರೀತಿಯಾಗಿ ಬಂದಾಗ ನಾವು ಏನ್ ಮಾಡ್ತೀವಿ, ಇದ್ರ ಮೇಲ್ಗಡೆ ಇರುವಂತಹ ಒಂದು ಏನ್ ಕಾಣಿಸ್ತಾ ಇದಾವಲ್ಲ, ಇವುಗಳಿಗೆ ನಾವು ಟೆಕ್ನಿಕಲ್ ಆಗಿ ಏನ್ ಕರಿತೀವಿ ಅಂದ್ರೆ ಕಂಪ್ಯೂಟರ್ ಐಕಾನ್ಸ್, ಕಂಪ್ಯೂಟರ್ ಸಾಫ್ಟ್ವೇರ್ಸ್, ಕಂಪ್ಯೂಟರ್ ಫೈಲ್ಸ್ ಅಥವಾ ಫೋಲ್ಡರ್ಸ್ ಅಂತಾನು ಕೂಡ ಕರಿತೀವಿ. ಅಫಿಷಿಯಲ್ ಆಗಿ ಇದಕ್ಕೆ ಟೆಕ್ನಿಕಲ್ ವರ್ಡ್ ಏನ್ ಹೇಳ್ತಾರೆ ಅಂದ್ರೆ, ಕಂಪ್ಯೂಟರ್ ಮೇಲ್ಗಡೆ ಇರುವಂತ, ಡೆಸ್ಕ್ಟಾಪ್ ಮೇಲ್ಗಡೆ ಇರುವಂತ ಈ ಒಂದು ಏನ್ ಕಾಣಿಸ್ತಾ ಇದಾವಲ್ಲ ನಿಮ್ಗೆ, ಸ್ಕೂಲ್ ಆಗಿರ್ಬೋದು, ಏನೇನೋ ನಾನು ಇಟ್ಕೊಂಡಿದ್ದೀನಿ, ನನಗೆ ಬೇಕಾಗಿರುವಂತದನ್ನ ನಾನು ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಹಂಗಾಗಿ ಕಂಪ್ಯೂಟರ್ ಐಕಾನ್ಸ್ ಅಂತಾನು ಕೂಡ ನಾವು ಕರೆಯಬಹುದು, ಗೊತ್ತಾಗ್ತದ.
ಕಂಪ್ಯೂಟರ್ ಡಿಸ್ಪ್ಲೇ ಮೇಲೆ ಕಾಣುವಂತ ಇವೆಲ್ಲವನ್ನು ಕೂಡ ನಾವು ಏನಂತ ಕರಿತೀವಿ, ಕಂಪ್ಯೂಟರ್ ಐಕಾನ್ಸ್ ಅಥವಾ ಫೋಲ್ಡರ್ಸ್ ಅಥವಾ ಫೈಲ್ಸ್ ಆಗಿರಬಹುದು ಅಥವಾ ಸಾಫ್ಟ್ವೇರ್ಸ್ ಗಳನ್ನ ನಾವು ಏನ್ ಮಾಡ್ತೀವಿ, ಕಂಪ್ಯೂಟರ್ ಮೇಲೆ ಇರುವಂತ ಒಂದು ಶಾರ್ಟ್ ಕಟ್ ಆಗಿ, ಅಂದ್ರೆ ನಮಗೆ ಬೇಗ ಸಿಗ್ಲಿ ಅಂತ ಹೇಳಿ ನಾನು ಇಟ್ಕೊಂಡಿರುವಂತ ಒಂದು ಶಾರ್ಟ್ ಕಟ್ ಕಂಪ್ಯೂಟರ್ ಐಕಾನ್ಸ್ ಅಂತ ಕೂಡ ನಾವು ಸಂಪೂರ್ಣವಾಗಿ ಕರೆಯಬಹುದು. ಹಾಗಾದ್ರೆ ಸರ್ ಕಂಪ್ಯೂಟರ್ ಸ್ಟಾರ್ಟ್ ಆಯ್ತು, ಒಳಗಡೆ ಗೊತ್ತಾಯ್ತು, ಈಗ ಮೌಸ್ ಇದೆ ಮತ್ತೆ ಕೀಬೋರ್ಡ್ ಇದೆ. ಕೀಬೋರ್ಡ್ ಒಳಗಿರುವಂತಹ ಕೀಸ್ ಗಳನ್ನ ನಾವು ನೋಡಬೇಕಾಗಿದೆ, ಸಾಕಷ್ಟು ಕೀಸ್ ಗಳು ಮತ್ತೆ ಮೌಸ್ ಕೂಡ ನೋಡ್ತಾ ಇದೀವಿ ಅಂದ್ರೆ ಅದನ್ನು ಕೂಡ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ಕೊಟ್ಟು ಬಿಡ್ತೀನಿ. ಮೌಸ್ ಅಲ್ಲಿ ಏನೆಲ್ಲ ಇರ್ತಾವ ಏನ್ ಇರೋದಿಲ್ಲ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಹೌದಾ, ಇವಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇದಕ್ಕೆ ಸ್ವಲ್ಪ ನಿಮ್ಗೆ ಜೂಮ್ ಕೂಡ ಮಾಡಿ ತೋರಿಸ್ತೀನಿ, ಸ್ವಲ್ಪ ದೊಡ್ಡದಾಗ್ಲಿ ಪರವಾಗಿಲ್ಲ. ಓಕೆ, ಸ್ವಲ್ಪ ದೊಡ್ಡ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಮಾಡಿದ್ರು ನಿಮ್ಗೂ ಸ್ವಲ್ಪ ಚಂದ ಕಾಣಿಸ್ತದ, ಅದು ಕ್ಲಿಯರ್ ಕಾಣಿಸ್ತದ. ಹೌದಿಲ್ರಿ, ಸುಮ್ಮನೆ ಏನ್ ಸರ್ ಕಾಣಿಸಾಕತ್ತಿಲ್ಲ ಅಂತ ಹೇಳೋದು ಬೇಡ. ಓಕೆ, ಸ್ವಲ್ಪ ಸಾಕಿಷ್ಟು ಸಾಕು. ಓಕೆ, ಈ ರೀತಿಯಾಗಿ ನಾವು ನೋಡಿದಾಗ ಇಲ್ಲಿ ಮೌಸಿನ ಬಟನ್ಸ್ ಗಳಂತ ನಾವು ನೋಡ್ತೀವಿ. ಇಲ್ಲಿ ಮೌಸಿನ ಬಟನ್ಸ್ ಇಲ್ಲಿ ಕಾಣಿಸ್ತಾ ಇದೆ, ಇದಕ್ಕೆ ನಾವು ಮೌಸಿನ ಒಂದು ಬಟನ್ಸ್ ಅಂತ ನಾವು ಹೇಳ್ತೀವಿ. ಯಾವ ಬಟನ್ ಅದು? ರೈಟ್ ಬಟನ್ ಅಂತ ಕರಿತೀವಿ. ಈ ಕಡೆ ಕಾಣಿಸೋದು ರೈಟ್ ಬಟನ್, ಈ ಕಡೆ ಕಾಣಿಸೋದು ಲೆಫ್ಟ್ ಬಟನ್. ಇದು ಮೌಸಿನ ಒಂದು ಬಾಡಿ ಆಗಿರುತ್ತೆ. ಇದಕ್ಕೆ ಸ್ಕೋರಲ್ ವೀಲ್ ಅಂತ ಹೇಳ್ತೀವಿ, ಅಂದ್ರೆ ಗಾಲಿ ಇದ್ದಿರ್ತದೆ, ಇದು ನಡು ಒಂದು ಗಾಲಿ ಇದ್ದಿರ್ತದೆ, ಅದಕ್ಕೆ ಸ್ಕೋರಲ್ ವೀಲ್ ಅಂತ ಹೇಳ್ತೀವಿ. ಲೆಫ್ಟ್ ಬಟನ್ ಈ ಕಡೆ ನಾವು ಅತಿ ಹೆಚ್ಚಾಗಿ ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡುವಂತ ಬಟನ್ ಯಾವ್ದಪ್ಪ ಅಂದ್ರೆ ಲೆಫ್ಟ್ ಬಟನ್ ವನ್ನ ನಾವೇನ್ ಮಾಡ್ತೀವಿ, ಅತಿ ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಇದಕ್ಕೆ ಈ ಕಡೆ ಬಟನ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಏನಾದ್ರೂ ಸಹಾಯ ಮತ್ತೆ ಸಹಕಾರಗಳ ಬೇಕಾಗಿತ್ತು ಅಂದ್ರೆ ನಮ್ಗ ಒಂದು ರೈಟ್ ಬಟನ್ ಯೂಸ್ ಆಗ್ತದ. ಹಂಗಾಗಿ ಮನೇಲಿ ಹೇಳ್ತಿರ್ತಾರಲ್ಲ, ಒಂದು ಮಗು ಇತ್ತು ಅಂದ್ರೆ ಏನ್ ಮಾಡೋದಪ್ಪ, ಇಬ್ರು ಇತ್ತು ಅಂದ್ರ ಪಾಪ ಅಣ್ತಂಬ್ರು ಚಂದಾಗಿ ಮಾಡ್ಕೊಂಡು ಹೋಗ್ತಾರ, ಒಬ್ಬನೇ ಮಗ ಏನ್ ಮಾಡ್ಬೇಕು, ಒಂದು ಕೈ ಏನ್ ಆಗ್ತದೆ, ಎರಡು ಕೈ ಇದ್ರೆ ಸ್ವಲ್ಪ ಮನುಷ್ಯನಿಗೆ ಸ್ವಲ್ಪ ಹುಮ್ಮಸ್ಸ ತಾಕತ್ತ ಎಲ್ಲ ಕೆಲಸ ಮಾಡೋಕ್ಕೂ ಸ್ವಲ್ಪ ಏನೋ ಒಂದ್ ಇರ್ತೈತೆ. ಹಿರಿಯರಿಗೆ ಹೇಳ್ತಿರ್ತಾರೆ, ಒಂದು ಮಗು ಯಾವ್ದಕ್ಕೂ ಸಮ, ಎರಡು ಮಗು ಇದ್ರೆ ಏನೋ ಒಂದ್ ಹೇಳ್ತಿರ್ತಾರೆ. ಹಂಗಾಗಿ ಇನ್ನೊಬ್ರು ಇದ್ರ ಅಂದ್ರೆ ಸ್ವಲ್ಪ ಏನೋ ಹೆಲ್ಪ್ ಆಗ್ತಿತ್ತು. ಹಂಗ ಮೌಸಿನ ಒಳಗೂ ಕೂಡ ನಾವೇನ್ ಮಾಡ್ತೀವಿ, ಲೆಫ್ಟ್ ಬಟನ್ ರೈಟ್ ಬಟನ್ ಎರಡು ಬಟನ್ಸ್ ಗಳಾಗಿ ನಾವು ನೋಡ್ತೀವಿ. ಗೊತ್ತಾಗ್ತದೆ. ಇದಕ್ಕೆ USB ಕೇಬಲ್ ಅಂತಾನು ಕೂಡ ಕರಿತೀವಿ ನಾವು. ಇದು USB ಒಂದು ಮೌಸಿನ ಒಂದು ಭಾಗವಾಗಿರುತ್ತೆ. USB ಕೇಬಲ್ ಅಂತ ಹೇಳ್ತೀವಿ, ಸ್ಲಾಟ್ ಅಂತಾನು ಕೂಡ ಕರಿತೀವಿ. ಇದು ಮೌಸ್ ವೈರ್ ಅಂತಾನು ಕೂಡ ನಾವು ಇದಕ್ಕೆ ಕರೀಲಿಕ್ಕೆ ಶುರು ಮಾಡ್ತೀವಿ, ಶುರು ಅಲ್ಲ ಕರಿತಿರ್ತೀವಿ. ಓಕೆನಾ. ಈ ಮೌಸ್ ಅನ್ನ ಕಂಡುಹಿಡಿದವ್ರು ಯಾರಪ್ಪ ಅಂದ್ರೆ ಡಾಗ್ ಸಿ ಎಂಗಲ್ಬರ್ಟ್ ಅಂತ ನಾವು ಹೇಳ್ತೀವಿ. ಯಾರು ಮೌಸ್ ಅನ್ನ ಡೆವಲಪ್ಮೆಂಟ್ ಮಾಡಿದವ್ರು ಯಾರಪ್ಪ ಅಂದ್ರೆ ಡಾಗ್ ಸಿ ಎಂಗಲ್ಬರ್ಟ್ ಅಂತ ಒಬ್ಬ ವಿಜ್ಞಾನಿ ಏನ್ ಮಾಡಿದ್ರು, ಈ ಒಂದು ಮೌಸ್ ಅನ್ನ ಕಂಡು ಹಿಡಿದು ನಮ್ಗೆ ಇವತ್ತು ಕಂಪ್ಯೂಟರ್ ಕಲೀರಪ್ಪ ದೇವ್ರ ಅಂತೇಳಿ ಹೇಳಿ ಹೋಗ್ಯಾರ. ಇನ್ನೂ ತನ ಕಂಪ್ಯೂಟರ್ ಕಲಿಯಾಕತ್ತಿಲ್ಲ, ಸುಮ್ಮ ತಿರುಗಾಡಕತ್ತೀವಿ. 20-30 ಸಾವಿರ ರೂಪಾಯಿ ಮೊಬೈಲ್ ಅದಾವ, 10-12 ಸಾವಿರ ರೂಪಾಯಿ ಕೊಟ್ಟು ಮನ್ಯಾಗ ಒಂದು ಕಂಪ್ಯೂಟರ್ ತಂದು ಇಡುವುದು ಆಗುದಿಲ್ಲ. ನಮ್ ಕಾಲಕ್ಕೆ ಇಂಥ ಜಗತ್ತೊಳಗೆ ನಾವಿದ್ದೀವಿ. ಹೌದಿಲ್ಲ, ಮನ್ಯಾಗ ಎಲ್ಲಾರ ಬಳಿ ಒಂದೊಂದು ಮೊಬೈಲ್ ಇರ್ತಾವ, ಬಟ್ ಒಂದ್ ಸಣ್ಣ ಕಂಪ್ಯೂಟರ್ ತಂದಿಡ್ರಿ ಮನ್ಯಾಗ ಹುಡುಗರು ಏನೋ ಆಟ ಆಡ್ಕೋತಿರ್ ಕಲಿತಿರ್ತಾವ, ಟೈಪ್ ಮಾಡ್ತಾವ, ಓದ್ತಾವ, ಬರೀತಾವ, ಇಂಟರ್ನೆಟ್ ಯೂಸ್ ಮಾಡ್ತಾವ, ಏನೋ ಒಂದು ಮಾಡ್ತಿರ್ತಾವ. ಅವ್ರಿಗೆ ನೀವು ಮೊಬೈಲ್ ಕೊಡಬೇಡ್ರಿ, ಮನ್ಯಾಗ ಒಂದು ಕಂಪ್ಯೂಟರ್ ಇಟ್ರೆ ಒಂದ್ ತಾಸು ಮೊಬೈಲ್ ಯೂಸ್ ಮಾಡಬೇಡಪ್ಪ, ಕಂಪ್ಯೂಟರ್ ಯೂಸ್ ಮಾಡ್ರಿ ಅಂತ ಹೇಳ್ರಿ. ಕಂಪ್ಯೂಟರ್ ಒಳಗೆ ಕೆಲಸ ಕೊಡ್ರಿ ಅವ್ರಿಗೆ, ಟೈಪ್ ಮಾಡ್ಲಿಕ್ಕೆ ಏನೇನೋ ಒಂದು ಒಟ್ಟು ಮಾಡಕ್ ಕೊಟ್ಟು ಬಿಡ್ರಿ ಕಂಪ್ಯೂಟರ್ ತಂದ. ಹುಡುಗರು ಶಾಣೆ ಆಗ್ತಾವ, 4 ಅಕ್ಷರ ಕಲಿತಾವ, ಬೆಳಿತಾವ, ಶಾಣೆಯಾಗಿ ಮುಂದೆ ದೊಡ್ಡ ದೊಡ್ಡ ನೌಕರಿ ತಗೋತಾವ. ಮೊಬೈಲ್ ತಗೋತೀವಿ, ಮನ್ಯಾಗ ಏನು ಜಾಸ್ತಿ ಏನಾದ್ರು ಮಾಡಕಂದ್ರೆ ಕೈಯಾಗ ಮೊಬೈಲ್ ಕೊಟ್ಟು ಬಿಡ್ತೀವಿ. ಇದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು ನಾವು. ಓಕೆ, ಮಕ್ಕಳಿಗೆ ಏನ್ ಯೂಸ್ ಆಗುತ್ತೆ, ಅದರಿಂದ ಏನ್ ಪ್ರತಿಫಲ ಸಿಗ್ತೈತೆ ಅನ್ನೋದು ಮುಖ್ಯ ಇರ್ತೈತಿ. ಸುಮ್ಮನೆ ಮೊಬೈಲ್ ಕೊಟ್ಟು ಮೊಬೈಲ್ ಇಂದ ಹಾಳು ಮಾಡುವಂತ ಕೆಲಸವನ್ನ ಮಾಡಬಾರ್ದು. ಓಕೆ, ಯೂಸ್ ಆಗುತ್ತೆ ಅಂದ್ರೆ ಮೊಬೈಲ್ ಹಾಳು ಮಾಡ್ತೈತಿ ಅಂತಲ್ಲ, ಎರಡನ್ನೂ ಕೂಡ ವಿಕೋಲ್ ಆಗಿ ನಾವು ನೋಡ್ಕೋಬೇಕಾಗ್ತದೆ. ಓಕೆನಾ. ಓಕೆ, ಈ ಮೌಸ್ ಪರಿಚಯ ಆದ ನಂತರ ಈಗ ನಾವು ಕೀಬೋರ್ಡ್ ನೋಡ್ಬೇಕಾಗಿದೆ. ಕೀಬೋರ್ಡಿನ ಒಂದು ಇಂಟ್ರೊಡಕ್ಷನ್ ಕೂಡ ಸಂಪೂರ್ಣವಾಗಿ ನೋಡ್ಕೊಳ್ಳೋಣ. ಮೊದಲಿಗೆ ಇವು ಗೊತ್ತಾದ ನಂತರನೇ ನಾವು ಮುಂದಿನ ಕೆಲಸ ಮಾಡ್ಲಿಕ್ಕೆ ಮತ್ತೆಲ್ಲವನ್ನು ಕೂಡ ಕಲೀಲಿಕ್ಕೆ ಸಾಧ್ಯ. ಮೌಸ್ ಗೊತ್ತಿಲ್ಲ, ಕೀಬೋರ್ಡ್ ಗೊತ್ತಿಲ್ಲ, ಕಂಪ್ಯೂಟರ್ ಗೊತ್ತಿಲ್ಲ, ಕಂಪ್ಯೂಟರ್ ಚಾಲೂ ಮಾಡೋ ಬಟನ್ ಗೊತ್ತಿಲ್ಲ ಅಂದ್ರೆ ಕಂಪ್ಯೂಟರ್ ಕಲ್ತು ಏನು ಸ್ವಾರ್ಥಕ ಐತೆ ಗೊತ್ತಾಗ್ತದ? ಕಂಪ್ಯೂಟರ್ ಗೊತ್ತದ, ಬಟನ್ ಚಾಲೂ ಮಾಡ್ತೀರಿ, ಬಟ್ ಅದಕ್ಕೆ ಹಿಂಗ್ಯಾಕ್ ಸಿಂಬಲ್ ಕೊಟ್ರು ಅಂದ್ರೆ ಕ್ವಶನ್ ಆನ್ಸರ್ ಇರಲ್ಲ ನಂಬಲ್ಲಿ. ಏನ್ರಿ ಸರ್ ಹೆಂಗ್ ಮಾಡೋದ್ರಿ ಅಂತೇಳಿ ಕೂತು ಬಿಡ್ತೀವಿ. ಹಂಗಾಗಿ ಕೀಬೋರ್ಡ್ ಒಂದು ಬೇಸಿಕ್ ಒಂದು ಕೀಬೋರ್ಡ್ ಒಂದು ಡೈಗ್ರಾಮ್ ಅನ್ನ ಸಂಪೂರ್ಣವಾಗಿ ನೋಡಿದಾಗ ಸಾಕಷ್ಟು ಕೀಗಳು ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ಸ್ವಲ್ಪ ಗಾಬರಿ ಆಗ್ಬಿಡ್ಬೋದು, ಏನ್ರಿ ಸರ್ ಭಯಂಕರ ಕೀಸ್ ಕಾಣಿಸಕತ್ತಾವಲ್ರಿ ಇದ್ರ ಅಂತೇಳಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಏನು ಬಹಳ ದೊಡ್ಡ ಕೀಸ್ಗಳಿಲ್ಲ, ಬಹಳ ಸಿಂಪಲ್ ಕೀಸ್ ಅದಾವ. ಇಲ್ಲಿ ಯು ಎನ್ ಕಾಣಿಸ್ತಾವಲ್ಲ, ಇವೆಲ್ಲ ABCD ಒಂದು ಏನ್ ಟೈಪ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಏನ್ ಮಾಡ್ತೀವಿ, ಒಂದು ABCD ಒಂದು ಟೈಪ್ ಮಾಡುವಂತ ಬಟನ್ಸ್ ಅಂತಾರೆ, ತಿಳ್ಕೊಂಡ್ಬಿಡ್ರಿ. ನಿಮಗೆ ಸಿಂಪಲ್ ಆಗಿ ಗೊತ್ತಾಗ್ಬೇಕಂದ್ರೆ ಗೊತ್ತಾಗ್ತದ. ಅಲ್ಟ್ ಕೀ, ಸ್ಪೇಸ್ ಬಾರ್, ಇಲ್ಲಿ ಒಂದು ದೊಡ್ಡ ಕೀ ಇರ್ತದ, ಅದಕ್ಕೆ ಸ್ಪೇಸ್ ಬಾರ್ ಅಂತ ಹೇಳ್ತಾರ. ಜೊತೆಗೆ ಇಲ್ಲಿಂದ ಬ್ಯಾಕ್ ಅಂಡ್ ಒಂದು ಸ್ಕ್ವೇರ್ ಒಂದು ಸಿಂಬಾಲ್ಸ್ ಅಂತ ಹೇಳ್ತೀವಿ, ಶಿಫ್ಟ್ ಕೀಸ್ ಅಂತ ಕರೀತಾರ. ಇವುಗಳಿಗೆ ಏರೋ ಕೀಸ್ ಅಂತ ನಾವು ಕರಿತೀವಿ. ಗೇಮ್ ಆಡೋ ಟೈಮಿಗೆ ಮ್ಯಾಲ ಕೆಳಗ ಚಿಕಡಿ ತಗೊಳಕ ಏರೋ ಕೀಸ್ ಅಂತ ಹೇಳ್ತೀವಿ. ಇವುಗಳಿಗೆ ನಂಬರ್ಸ್ ಅಂತಾನು ಕೂಡ ಕರಿತೀವಿ, ನಂಬರ್ ಕೀಪ್ಯಾಡ್ ಅಂತಾನು ಕೂಡ ನಾವು ಹೇಳ್ಬಹುದು. ನಂಬರ್ಸ್ ಗಳನ್ನ ಬರೀಲಿಕ್ಕೆ ನಾವು ಏನ್ ಮಾಡ್ತೀವಿ, ಇವುಗಳನ್ನ ಬಳಕೆಯನ್ನ ಮಾಡ್ಕೋತಾ ಇರ್ತೀವಿ. ಜೊತೆಗೆ ಇಲ್ಲಿಂದ ಫಾರ್ವರ್ಡ್ ಒಂದು ಸ್ಲಾಶ್ ಅಂತ ಇದ್ದಿರತ್ತೆ, ಮತ್ತೆ ಡಿಲೀಟ್ ಮಾಡುವಂತ ಕೀಸ್ ಗಳು ಕೂಡ ಕೊಟ್ಟಿರ್ತಾರೆ. ಜೊತೆಗೆ ಪ್ರಿಂಟ್ ಸ್ಕ್ರೀನ್
ತಗೋಬೇಕಾಗಿತ್ತು ಅಂದ್ರೆ ಕೀಬೋರ್ಡ್ ಅಲ್ಲೇ ಪ್ರಿಂಟ್ ಸ್ಕ್ರೀನ್ ಅನ್ನುವಂತ ಬಟನ್ಸ್ ಇದ್ದಿರತ್ತೆ. ಜೊತೆಗೆ ಇಲ್ಲಿಂದ ಅಲ್ಟ್ ಆಗಿರ್ಬೋದು, ಬೇರೆ ಬೇರೆ ಸ್ಟೆಪ್ಸ್ ಗಳಾಗಿರ್ಬೋದು, ಟ್ಯಾಬ್ಸ್ ಕೀ ಆಗಿರ್ಬೋದು, ಟ್ಯಾಬ್ ಏನ್ ಕೆಲಸ ಮಾಡ್ತಿತ್ತು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಮೇಲ್ಗಡೆ ನಮ್ಗೆ ಏನಾದ್ರೂ ಸಿಂಬಾಲ್ಸ್ ಗಳು ಬೇಕಾಗಿತ್ತು ಅಂದ್ರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ತವೆ. ಜೊತೆಗೆ ABCD ಬರಿಬೇಕಾಗಿತ್ತು ಅಂದ್ರೆ ಇಲ್ಲೆಲ್ಲ ABCD ಮತ್ತೆ ಬೇರೆ ಬೇರೆ ಸಿಂಬಾಲ್ಸ್ ಗಳಾಗಿರ್ಬೋದು ಅವೆಲ್ಲವನ್ನು ಕೂಡ ನಾವು ಬಳಕೆಯನ್ನ ಮಾಡ್ಕೋಬಹುದು. ಈ ಒಂದು ಕೀಬೋರ್ಡ್ ಗೆ ಯಾರು ಕಂಡು ಹಿಡಿದ್ರಪ್ಪ ಅಂದ್ರೆ ಕ್ರಿಸ್ಟೋಫರ್ ಲೆಟಿನ್ ಸೋಲ್ಸ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಕೀಬೋರ್ಡ್ ಗೆ ಕಂಡು ಹಿಡಿತಾನೆ. ಹಾಗಾಗಿ ತನ್ನ ಹೆಸರು ಉಳಿಬೇಕಂತೇಳಿ ಏನ್ ಮಾಡ್ತಾನೆ, ಕ್ವಾಲಿಟಿ ಅಂತೇಳಿ ಕ್ರಿಸ್ಟೋಫರ್ ಲೆಟಿನ್ ಸೋಲ್ಸ್ ಅಂತೇಳಿ ಹೆಸರಿತ್ತು. ಅದೇ ರೀತಿಯಾಗಿ ಕ್ವಾಲಿಟಿ ಅಂತೇಳಿ ಮೊದಲಿಗೆ ಅವನ ಹೆಸರಿನ ಒಂದು ಮೊದಲನೇ 4 ಅಕ್ಷರನ ಇಟ್ಕೊಂಡು ಕೀಬೋರ್ಡ್ ಅನ್ನ ಡಿಸೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. QWERTY. ಕ್ವಾಲಿಟಿ ಅಂದ್ರೆ ಕೀಬೋರ್ಡಿನ ಮೊಟ್ಟ ಮೊದಲ ಒಂದು ಡಿಸೈನ್ ಮಾಡಿರುವಂತಹ ಒಂದು ಕೀಬೋರ್ಡಿನ ಹೆಸರು ಮತ್ತೆ ಕೀಬೋರ್ಡ್ ಸಂಸ್ಥಾಪನೆ ಮಾಡಿರುವಂತವರ ಹೆಸರು ಕೂಡ ನಾವು ಇಲ್ಲಿ ನೋಡ್ತೀವಿ. ಗೊತ್ತಾಗ್ತದ? ಈ ರೀತಿಯಾಗಿ ಒಂದು ಕೀಬೋರ್ಡ್ ಅನ್ನ ನಾವು ಸಂಪೂರ್ಣವಾಗಿ ನೋಡ್ತೀವಿ. ಇದರಲ್ಲಿ ABCD ಕೂಡ ನಾವು ಸಂಪೂರ್ಣವಾಗಿ ಬರೀಲಿಕ್ಕೆ ಇವುಗಳನ್ನ ಬಳಕೆ ಮಾಡ್ತೀವಿ. ಗೊತ್ತಾಗ್ತದ? ಇಲ್ಲಿ ನಂಬರ್ಸ್ ಅನ್ನ ಬರೀತೀವಿ. ಇದರಲ್ಲಿ ಬ್ಯಾಕ್ ಪೇಸ್ ಆಗಿರ್ಬೋದು, ಡೌನ್ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಆಪ್ಷನ್ಸ್ ಗಳನ್ನ ಬಳಕೆ ಮಾಡಲಿಕ್ಕೆ ನಾವು ಇವುಗಳನ್ನ F1 F12 ಫಂಕ್ಷನ್ ಕೀಸ್ ಅಂತಾನು ಕೂಡ ಕರಿತೀವಿ. ನಾವು ಮೇಲ್ಗಡೆ ಕಾಣಿಸೋದಕ್ಕೆ ಇವೇನ್ ಕಾಣಿಸ್ತಾ ಇರ್ತಾವಲ್ಲ ಇವುಗಳಿಗೆ ಫಂಕ್ಷನ್ ಕೀಸ್ ಅಂತಾನು ಕೂಡ ನಾವು ಕರಿಬಹುದು. ಹಾಗಾಗಿ ಸಾಕಷ್ಟು ಕೀಸ್ ಗಳು ಕೂಡ ಇದಕ್ಕೆ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಟೋಟಲ್ ಎಷ್ಟು ಕೀಸ್ ಇರ್ತಾವ ಅಂತೇಳಿ ನಿಮ್ಮ ಮನೆ ಕಂಪ್ಯೂಟರ್ ಅಥವಾ ಎಲ್ಲೆಲ್ಲಿ ಕಂಪ್ಯೂಟರ್ ಇತ್ತಂದ್ರೆ ಎಣಸಿ ನನ್ನ ಕಮೆಂಟ್ಸ್ ಮಾಡಿಕೊಡ್ರಿ. ಎಷ್ಟು ಕೀಬೋರ್ಡ್ ಇರ್ತಾವ, ಕೀಬೋರ್ಡ್ ಒಳಗ ಎಷ್ಟು ಕೀಸ್ ಗಳು ಇರ್ತಾವ ಅನ್ನೋದು ಹೇಳ್ಕೊಡ್ರಿ. ಓಕೆ, ಕಮೆಂಟ್ಸ್ ಮಾಡ್ರಿ. ಜೊತೆಗೆ ಕೀಬೋರ್ಡ್ ಅನ್ನು ಯಾರು ಕಂಡು ಹಿಡಿದ್ರು ಅಂದ್ರೆ ಕ್ರಿಸ್ಟೋಫರ್ ಲೆಟಿನ್ ಸೋಲ್ಸ್ ಅನ್ನೋರು ಏನ್ ಮಾಡ್ಯಾರ, ಕೀಬೋರ್ಡ್ ಅನ್ನ ನಮ್ಗ ಕಂಡು ಹಿಡಿದು ಕೊಟ್ಟಾರ. ತಿಳಿತಾ? ಕೀಬೋರ್ಡ್ ಗೊತ್ತಾಯ್ತು, ಮೌಸ್ ಗೊತ್ತಾಯ್ತು, ಮತ್ತೆ ಕಂಪ್ಯೂಟರ್ ಪಾರ್ಟ್ಸ್ ಕೂಡ ಸಂಪೂರ್ಣವಾಗಿ ಕಲ್ಕೊಂಡಿವಿ. ಮತ್ತೆ ಈ ಒಂದು ಮೇಲ್ಗಡೆ ಇರುವಂತದಕ್ಕೆ ನಾವು ಏನ್ ಕರಿತೀವಿ, ಕಂಪ್ಯೂಟರ್ ಐಕಾನ್ಸ್ ಮತ್ತೆ ಕಂಪ್ಯೂಟರ್ ಪಾರ್ಟ್ಸ್ ಅಂತಾನು ಕೂಡ ಕರಿತೀವಿ. ಇದಕ್ಕೆ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಅಂತಾನು ಕೂಡ ಕರೀತಾರೆ. ಇನ್ನೊಂದು ಹೆಸರು GUI. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೂಡ ಕೇಳಿರ್ತಾರೆ ಏನಂತೇಳಿ. GUI ಅಂದ್ರೆ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್. ಗ್ರಾಫಿಕ್ ಅಂದ್ರೆ ಒಳಗಡೆ ಕಾಣಿಸುವಂತ ಬ್ಯಾಕ್ ಗ್ರೌಂಡ್ ಗೆ ಗ್ರಾಫಿಕ್ಸ್ ಅಂತ ಹೇಳ್ತೀವಿ. ಇಂಟರ್ಫೇಸ್ ಅಂದ್ರೆ ನಾವು ಒಳಗಡೆ ಹೋಗ್ತಾ ಇರ್ತೀವಿ. ಯೂಸರ್ ಇಂಟರ್ಫೇಸ್ ಅಂತ ನಾವು ಹೇಳ್ತೀವಿ. ಯೂಸ್ ಮಾಡೋರಿಗೆ ಸಹಾಯ ಮಾಡಿಕೊಡುವಂತದಕ್ಕೆ ಸ್ಕ್ರೀನ್ ಅಲ್ಲಿ ನಾವು ಬಳಕೆ ಮಾಡಲಿಕ್ಕೆ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಅಂತಾನು ಕೂಡ ಸಂಪೂರ್ಣವಾಗಿ ಕರಿತೀವಿ. ಹಾಗಾದ್ರೆ ಕಂಪ್ಯೂಟರ್ ಒಳಗೆ ಸ್ಟಾರ್ಟ್ ಮಾಡಿ ನಾವು ಏನಾದ್ರೂ ಬರಿಬೇಕಾಗಿದೆ ಅಲ್ಲ ರೀ ಸರ್, ಕಂಪ್ಯೂಟರ್ ಒಳಗ ಏನದ ಏನಿಲ್ಲ ಚೆಕ್ ಮಾಡ್ಬೇಕಲ್ಲ, ಹೆಂಗ್ ಮಾಡ್ಬೇಕ್ರಿ ಅಂದ್ರೆ ಈ ಒಂದು ಮೌಸ್ ಪಾಯಿಂಟರ್ ಇದ್ದಿರತ್ತೆ, ಇದನ್ನ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಮೌಸ್ ಪಾಯಿಂಟರಿನ ಒಂದು ಸಹಾಯದಿಂದ ನೀವೇನ್ ಮಾಡಬಹುದು, ಸೀದಾ ಒಂದ್ ಕಡೆ ಮೂಲಿ ಒಳಗೆ ಬರಬೇಕು. ಇಲ್ಲಿ ವಿಂಡೋಸ್ ಸಿಂಬಾಲ್ ಕಾಣಿಸ್ತಾ ಇರತ್ತೆ. ಓಕೆ, ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ ಟಾಸ್ಕ್ ಬಾರ್ ಅಂತಾನು ಕೂಡ ಕರಿತೀವಿ. ಕೆಳಗಡೆ ಒಂದು ಲೈನ್ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಟಾಸ್ಕ್ ಬಾರ್ ಅಂತ ಕರೀತಾರ. ಮೇಲ್ಗಡೆ ಕಾಣಿಸೋದಕ್ಕೆ GUI ಗ್ರಾಫಿಕ್ ಯೂಸರ್ ಇಂಟರ್ಫೇಸ್. ಮೇಲ್ಗಡೆ ಕಾಣಿಸುವಂತ ಈ ಒಂದು ಐಟಮ್ಸ್ ಗಳಿಗೆ ಅಂದ್ರೆ ಒಂದು ಫೈಲ್ಸ್ ಫೋಲ್ಡರ್ ಗಳಿಗೆ ಕಂಪ್ಯೂಟರ್ ಐಕಾನ್ಸ್ ಅಂತಾನು ಕೂಡ ನಾವು ಕರಿತೀವಿ. ಗೊತ್ತಾಗ್ತದ? ಹಾಗಾದ್ರೆ ಒಂದು ಕೆಳಗಡೆ ಟೈಮು, ಡೇಟು, ಇಂಟರ್ನೆಟ್ ಕನೆಕ್ಷನ್ ಆಗಿರುವಂತದ್ದು ಎಲ್ಲವನ್ನು ಕೂಡ ಕಾಣಿಸ್ತಾ ಇರತ್ತೆ. ಹೌದಾ? ಈಗೇನ್ ಮಾಡ್ಬೇಕಾಗಿದೆ, ನಮ್ಗೆ ಒಂದು ಕಂಪ್ಯೂಟರ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಸಿಂಬಾಲ್ಸ್ ಕಾಣಿಸ್ತಾ ಇರತ್ತೆ. ವಿಂಡೋಸ್ 10 ಇದೆ ನನ್ನ ಕಡೆ, 8 ಇದೆ ವರ್ಷನ್. ಇದರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಯಾವುದೇ ಕಂಪ್ಯೂಟರ್ ಒಳಗೆ ಒಂದು ಕೂಡ ಮೂಲಿ ಒಳಗೆ ಕ್ಲಿಕ್ ಮಾಡ್ಕೊಂಡು ಸಂಪೂರ್ಣವಾಗಿ ರೀತಿಯಾಗಿ ಸ್ಟಾರ್ಟ್ ಮಾಡುವಂತ ಒಂದು ಸಾಫ್ಟ್ವೇರ್ ಗಳು ಬರುತ್ತೆ. ಈ ಒಂದು ಸಿಂಬಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಕಂಪ್ಯೂಟರ್ ಒಳಗಿರುವಂತ ಎಲ್ಲಾ ಸಾಫ್ಟ್ವೇರ್ ಗಳು, ಆಪ್ಸ್ ಅಂದ್ರೆ ಎಲ್ಲಾ ಸಾಫ್ಟ್ವೇರ್ ಗಳು ಬಂದ್ಬಿಡ್ತಾವ. ನೀವು ಕೀಬೋರ್ಡ್ ಅಲ್ಲಿ ಮೌಸ್ ಅಲ್ಲಿ ಇರುವಂತ ಗಾಲಿಯನ್ನ ಹಿಂಗ್ ತಿರುಗಿಸಿದ್ರೆ ಸಾಕು, ಏನಾಗ್ತಾವ, ಕಂಪ್ಯೂಟರ್ ಒಳಗಿರುವಂತ ಎಲ್ಲಾ ಸಾಫ್ಟ್ವೇರ್ ಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ಲಿಕ್ಕೆ ಶುರುವಾಗ್ತಾವ. ನಮ್ಗೆ ಯಾವ ಸಾಫ್ಟ್ವೇರ್ ಒಳಗೆ ಬೇಕಾಗಿದೆಯೋ ಆ ಸಾಫ್ಟ್ವೇರ್ ಅನ್ನ ನಾವೇನ್ ಮಾಡ್ಬೋದು, ಈ ಒಂದು ಮೌಸಿನ ಒಂದು ಪಾಯಿಂಟ್ ಇಂದ ನಾವೇನ್ ಮಾಡ್ಬೋದು, ಕ್ಲಿಕ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ತಿಳಿಯಕತ್ತದ? ಹಂಗಾದ್ರೆ ಒಂದು ಸಾಫ್ಟ್ವೇರ್ ಓಪನ್ ಮಾಡೋಣ. ಯಾವ್ದಾದ್ರು ನಾನು ಏನ್ ಮಾಡ್ತೀನಿ, ಇದರಲ್ಲಿ ಒಂದು ಪೇಂಟಿಂಗ್ ಮಾಡುವಂತ ಒಂದು ಸಾಫ್ಟ್ವೇರ್ ಅನ್ನ ಓಪನ್ ಮಾಡಿ ತೋರಿಸ್ತೇನೆ. ಯಾಕಂದ್ರೆ ಪೇಂಟ್ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಮೌಸ್ ಏನಿದೆಯಲ್ಲ, ಇದು ಹಿಂಗಿಂಗ್ ಹೋಗ್ತೈತಿ, ಇದಕ್ಕೆ ಹ್ಯಾಂಡಲ್ ಮಾಡ್ಬೇಕಾಗಿದೆ. ಕಂಟ್ರೋಲ್ ನಮ್ಮ ಕೈಯಲ್ಲಿ, ನಮ್ಮ ಕೈಗೂ ಮತ್ತೆ ಮೌಸಿಗೂ ಜಾಯಿಂಟ್ ಆಗ್ಬೇಕಾಗಿದೆ, ಕನೆಕ್ಷನ್ ಗೊತ್ತಾಗ್ಬೇಕಾಗಿದೆ. ಅಂದ್ರೆ ನಮ್ಗೆ ಮೌಸ್ ಯೂಸ್ ಮಾಡಕ್ ಬರ್ಬೇಕು. ಇದನ್ನ ಈ ರೀತಿಯಾಗಿ ಸರಿಸ್ಲಿಕ್ಕೆ ಹಂಗಂತೇಳಿ ಈ ಕಡೆ ಸರಿಸ್ಬೇಕಂದ್ರೆ ಮೌಸಿಗೆ ತಗೊಂಡು ಇಸ್ತ್ರಿ ಹೊಡೆದ ಕೂತಿರಂತೆ ಟೇಬಲ್ ಮೇಲೆ ಆ ಮೂಲೆಯಿಂದ ಈ ಮೂಲೆಗೆ ಏನು ಮಾಡಬಾರ್ದು. ನಿಮ್ಮ ಏನ್ ಥಂಬ್ ಇರ್ತೈತಲ್ಲ, ಕೈ ಏನಿರ್ತೈತಿ ಟೇಬಲ್ ಮೇಲೆ ಒಂದೇ ಕಡೆ ಇಟ್ಕೊಂಡು ಜಸ್ಟ್ ಮುಂದ್ಗಡೆ ಇರುವಂತ ಒಂದು 3 ಬೆರಳಿಂದ ನೀವೇನ್ ಮಾಡ್ಬೇಕು, ಮೌಸ್ ಅನ್ನ ಈ ರೀತಿಯಾಗಿ ಅಷ್ಟೇ ಸ್ವಲ್ಪ ತಿರುಗಿಸಿದ್ರೆ ಇದು ಸಾಕಷ್ಟು ಕಡೆ ನಮ್ಗೆ ಏನಾಗ್ತದೆ, ಮೌಸ್ ಹ್ಯಾಂಡಲಿಂಗ್ ಆಗ್ಲಿಕ್ಕೆ, ತಿರುಗಲಿಕ್ಕೆ, ಹೋಗ್ಲಿಕ್ಕೆ ಶುರುವಾಗ್ತದೆ. ಒಂದೇ ಕಡೆ ಕೈ ಇಟ್ಕೊಂಡು ಜಸ್ಟ್ ಇದಕ್ಕೆ ತಿರುಗಿಸ್ಬೇಕಷ್ಟೇ. ಒಂದು ಈ ರೀತಿಯಾಗಿ ಇಸ್ತ್ರಿ ಹೊಡೆದಂಗ ಆ ಕಡೆ ಸ್ವಲ್ಪ ಅಲ್ಲೇ ಮೂವ್ಮೆಂಟ್ ಮಾಡಿದ್ರೆ ಏನಾಗ್ತದೆ, ನಮ್ಗೆ ತಿರುಗಲಿಕ್ಕೆ ಶುರುವಾಗ್ತದೆ. ಅವಾಗ ನಾವೇನ್ ಮಾಡ್ಬೋದು, ನಮ್ಗೆ ಬೇಕಾಗಿರುವಂತಹ ಸಾಫ್ಟ್ವೇರ್ ಗಳನ್ನ ಏನ್ ಮಾಡ್ಕೋಬಹುದು, ಇದರಲ್ಲಿ ಓಪನ್ ಮಾಡ್ಕೋಬಹುದು. ನಾವು ಪೇಂಟ್ ಅನ್ನ ಓಪನ್ ಮಾಡ್ಕೋತಾ ಅದನ್ನ ಜಸ್ಟ್ ಕ್ಲಿಕ್ ಮಾಡ್ರೆ ಓಪನ್ ಆಗ್ಬಿಡ್ತದ. ಇಲ್ಲಿ ಈ ರೀತಿಯಾಗಿ ಓಪನ್ ಆದಾಗ ಈ ರೀತಿಯಾಗಿ ಓಪನ್ ಆಗ್ತದ. ನಿಮ್ಗೆ ಇಲ್ಲಿ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಕಂಟ್ರೋಲ್ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಯಾಕಂದ್ರೆ ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಫೈಲ್ ಒಳಗೆ ಹೋಗಿ ನೋ ಮೇಲೆ ಕ್ಲಿಕ್ ಮಾಡ್ಕೊರಿ, ಹೊಸ ಪೇಜ್ ನನ್ಗೆ ಇಲ್ಲಿ
ಬಂದ್ಬಿಡ್ತದೆ ಈ ರೀತಿಯಾಗಿ. ಹೌದಾ? ಈ ರೀತಿಯಾಗಿ ಬಂದಾಗ ನಾವು ಏನ್ ಮಾಡ್ತೀವಿ, ಇದಕ್ಕೆ ಏನ್ ಮಾಡ್ತೀವಿ, ಒಂದು ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಯಾವುದು? ಪೇಂಟಿಂಗ್ ಮಾಡುವಂತ ಒಂದು ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಈ ಒಂದು ಸಾಫ್ಟ್ವೇರ್ ಒಳಗ ಮುಂದಿನ ಕೆಲಸದಲ್ಲಿ ಇವೆಲ್ಲ ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡು ಈ ಒಂದು ಮೌಸಿನ ಪಾಯಿಂಟ್ ಇಂದ ನಾವು ಏನ್ ಮಾಡಬಹುದು, ಯಾವ ರೀತಿಯಾಗಿ ಇದಕ್ಕೆ ಹ್ಯಾಂಡಲಿಂಗ್ ಮಾಡಿ ಒಂದು ಡಯಾಗ್ರಾಮ್ ಅನ್ನ ಮಾಡಬಹುದು ಅನ್ನುವಂತ ವಿಧಾನವನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಮುಂದಿನ ಕ್ಲಾಸ್ ಅಲ್ಲಿ ತೋರಿಸ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ಗೊತ್ತಾಗ್ತಿದ್ಯಾ? ಈ ರೀತಿಯಾಗಿ ಡಿಸೈನ್ಸ್ ಅನ್ನ ಮಾಡಬೇಕಾಗಿದೆ, ಏನೋ ಒಂದು ಪೇಂಟ್ ಮಾಡಬೇಕಾಗಿದೆ ಸರ್, ಹೆಂಗ್ ಮಾಡ್ಬೇಕು ಅನ್ನುವಂಥದ್ದನ್ನ ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಆ ಕಂಪ್ಯೂಟರ್ ಮೌಸ್ ಹ್ಯಾಂಡಲಿಂಗ್ ಮಾಡುವಂತ ಒಂದು ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ದಯವಿಟ್ಟು ಇದೇ ರೀತಿಯಾಗಿ ಪ್ರತಿದಿನ ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಲಿಕ್ಕೆ ಪ್ರಯತ್ನವನ್ನ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್, ಫೇಸ್ಬುಕ್ ಗ್ರೂಪ್ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಒಂದು 4 ಮಂದಿ ಜಾಸ್ತಿ ನೋಡಿದ್ರೆ ನನಗೂ ಖುಷಿ ಆಗ್ತದೆ. ಬಹಳಷ್ಟು ಮಂದಿ ನೋಡ್ತಾ ಇದಾರೆ ಅಂತೇಳಿ ನಾನು ಕೂಡ ಪ್ರತಿದಿನ ವಿಡಿಯೋಸ್ ಅನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ದಯವಿಟ್ಟು ಇಷ್ಟೊತ್ತನ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಇದೇ ರೀತಿಯಾಗಿ ಕಂಪ್ಯೂಟರ್ ಶಿಕ್ಷಣವನ್ನ 2 ದಿನದ ಕ್ಲಾಸ್ ಆಗಿದೆ. ಇದೇ ರೀತಿಯಾಗಿ ಮುಂದೆ ಹೋಗ್ತಿದ್ದಾನೆ ಸಾಕಷ್ಟು ಕ್ಲಾಸ್ಗಳು ಸಾಕಷ್ಟು ಈಸಿಯಾಗಿ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ದಯವಿಟ್ಟು ಎಲ್ಲ ವಿಡಿಯೋಸ್ ಗಳನ್ನ ನೋಡಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.